ನಿಮಗೆ ವೆಹಿಕಲ್ಸ್ ಪಾರ್ಟ್ಸ್ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಅದರ್ ನಿಮಗೆ ಕಾಂಪಿಟೇಟರ್ ಕೂಡ ನಿಮಗೆ ಪ್ರೈಸ್ ಎಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಂತ, ಯಾವ ಪಾರ್ಟ್ಸ್ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಪ್ರೈಸ್ ನೋಡೋಣ ಬನ್ನಿ. ಸರ್ ಇದಾರೆ, ಅವ್ರನ್ನೇ ಕೇಳೋಣ ಪ್ರತಿಯೊಂದು ಪಾರ್ಟ್ಸ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಇಲ್ಲಿ ಪಾರ್ಟ್ಸ್ ಗಳು ಕೂಡ ನೋಡ್ತಾ ಇದೀವಿ ಆಟೋದು. ಸ್ವಲ್ಪ ಡಿಫ್ರೆನ್ಸ್ ಅಂದ್ರೆ ಅದರ್ ಪಾರ್ಟ್ಸ್ ಗಳೆಲ್ಲ ಏನ್ ಪ್ರೈಸ್ ಎಲ್ಲ ಯಾವ ತರ ಇದೆ ಸ್ವಲ್ಪ ಹೇಳ್ಬಿಡಿ. ನಮ್ಮ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಟಿವಿಎಸ್ ಎಲ್ಲ ಫುಲ್ ಕಮ್ಮಿ ಇದೆ. ಅದರ್ಸ್ ಇದೆಲ್ಲ ಬಂದ್ಬಿಟ್ಟು ನಮಗೆ ಫುಲ್ ಜಾಸ್ತಿ ಇದೆ. ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಇದೇ ನೋಡಬಹುದು. ಇದು ನಮ್ದು ಹೆಡ್ ಬಂದ್ಬಿಟ್ಟು ನಿಮಗೆ 3200 ರೂಪಾಯಿ ಹೆಡ್. 3200. ಇದು ಬಂದ್ಬಿಟ್ಟು 4553 ರೂಪಾಯಿ ಇದೆ. 4500. ಫಾರ್ ಎಕ್ಸಾಂಪಲ್ ಇದೆ, ಇದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಕಾಸ್ಟ್ಲಿ ಯಾವ್ದಿದೆ ಅಂತ. ಓಕೆ ಸರ್. ಸರ್ ಇದು ಬಂದ್ಬಿಟ್ಟು ಬೋರ್ ಅಂತೀವಿ. ನಮ್ ಟಿವಿಎಸ್ ಅಲ್ಲಿ ಬಂದ್ಬಿಟ್ಟು 3460 ರೂಪಾಯಿ ಇದೆ. ಇದ್ರಲ್ಲಿ ಬಂದ್ಬಿಟ್ಟು 3625 ರೂಪಾಯಿ ಇದೆ. ಅದು ಬೇರೆ ಕಂಪನಿ, ಬೇರೆ ಬೇರೆ ಕಂಪನಿಗಳದ್ದು. ಆಮೇಲೆ ಸರ್ ಇದ್ರ ಮ್ಯಾಂಗ್ಲೆಟ್ ಕಾಯಿಲ್, ಅದರ್ಸ್ ಮ್ಯಾಂಗ್ಲೆಟ್ ಕಾಯಿಲ್. ಇದು ನಮ್ಮ ಹತ್ರ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ, 900 ಸಮಥಿಂಗ್ ಇದೆ. ಇದ್ರಲ್ಲಿ ಬಂದ್ಬಿಟ್ಟು 1754 ರೂಪಾಯಿ ಇದೆ. ಓಕೆನಾ. ಆಮೇಲೆ ಇದು ಬಂದ್ಬಿಟ್ಟು ವೀಲ್ ಡ್ರಮ್ ಅಂತೀವಿ. ವೀಲ್ ಡ್ರಮ್ ಬಂದ್ಬಿಟ್ಟು ನಮ್ ಟಿವಿಎಸ್ 1180 ರೂಪಾಯಿ ಇದೆ. ಇದು ಇದ್ರದ್ದು 1260 ರೂಪಾಯಿ ಇದ್ರದ್ದು. ಬೇರೆ ಕಂಪನಿ. ಬೇರೆ ಕಂಪನಿ. ಸರ್ ನೆಕ್ಸ್ಟ್ ಇದು ಸ್ಪೀಡೋಮೀಟರ್ ಔಟರ್ ಅಂತೀವಿ. ರೀಡಿಂಗ್ ಆಗೋದು, ಸ್ಪೀಡೋಮೀಟರ್ ರೀಡಿಂಗ್ ಆಗೋದು 185 ಇದೆ. ಇದು 210 ರೂಪಾಯಿ ಬೇರೆ ಕಂಪನಿ ಇದೆ. ಆ ತರದಿದೆ. ನೋಡ್ತಾ ಇದ್ದೀರಾ, ತುಂಬಾನೇ ಡಿಫ್ರೆನ್ಸ್ ಇದೆ. ಇದು ಬಂದ್ಬಿಟ್ಟು ನಮ್ಗೆ ಬಂದ್ಬಿಟ್ಟು ಗೇರ್ ಔಟ್ರು, ಬ್ಲಾಕ್ ಗೇರ್ ಔಟ್ರು ಅಂತೀವಿ. ಇದಕ್ಕೆ ಬಂದ್ಬಿಟ್ಟು 235 ಆಗುತ್ತೆ ನಮ್ದ್ರಲ್ಲಿ. ಇದಕ್ಕೆ 310 ರೂಪಾಯಿ ಆಗುತ್ತೆ. 310 ರೂಪಾಯಿ. ಇದು ಗೇರ್ ಔಟ್ರು, ವೈಟ್ ಔಟ್ರು ಅಂತೀವಿ. ಇದು ಬಂದ್ಬಿಟ್ಟು 235 ರೂಪಾಯಿ ಇದೆ. ಇದು ಬಂದ್ಬಿಟ್ಟು 311 ರೂಪಾಯಿ ಇದೆ. 311. ಸರ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಸರ್ ಕ್ಲಚ್ ಕೇಬಲ್. ಇದು ನಮ್ಮ ಹತ್ರ 360 ರೂಪಾಯಿ ಇದೆ. ಇದು ಬಂದ್ಬಿಟ್ಟು 430 ರೂಪಾಯಿ ಇದೆ. ನೀವು ಇದು ನೋಡ್ಬೋದು ಸ್ಪಾರ್ಕ್ ಪ್ಲಗ್ ಅಲ್ಲೂ ಅಷ್ಟೇ. ಇದು ನಾವು ಗಾಡಿಗಳಿಗೆ 2 ಹಾಕ್ಬೇಕು. ನಮ್ದ್ರಲ್ಲಿ ಬರೀ ಒಂದೇ ಸ್ಪಾರ್ಕ್ ಪ್ಲಗ್ ಹಾಕ್ಬೇಕಾಗಿರೋದು. ನಮ್ದು ಬಂದ್ಬಿಟ್ಟು 160 ರೂಪಾಯಿ ಆಗುತ್ತೆ. ಇದು ಒಂದಕ್ಕೆ ಮಾತ್ರ 130 ರೂಪಾಯಿ ಆಗುತ್ತೆ. 130. ಒಂದಕ್ಕೆ ಮಾತ್ರ 130 ರೂಪಾಯಿ ಆಗುತ್ತೆ. ಇದು ಬಂದ್ಬಿಟ್ಟು ಮಫ್ ಕಪ್ ಅಂತೀವಿ, ಇಂಜಿನ್ ಸೆಟ್ ಕೂರೋದು. ಇದು ಅದರ್ಸ್ ಬಂದ್ಬಿಟ್ಟು 559 ರೂಪಾಯಿ ಇದೆ. ನಮ್ದು ಬಂದ್ಬಿಟ್ಟು 625 ರೂಪಾಯಿ ಇದೆ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡೋದ್ರಲ್ಲ, ನೀವು ಟಿವಿಎಸ್ ವೆಹಿಕಲ್ ತಗೊಂಡ್ರೆ ಎಷ್ಟೆಲ್ಲ ನಿಮ್ಗೆ ಸೇವಿಂಗ್ಸ್ ಆಗುತ್ತೆ ಅಂತಂದ್ರೆ, ಬೇರೆ ವೆಹಿಕಲ್ಸ್ಗೆ ಕಂಪೇರ್ ಮಾಡಿದ್ರೆ ಟಿವಿಎಸ್ ಕಂಪ್ನಿಲಿ ತುಂಬಾನೇ ನಿಮ್ಗೆ ಸೇವಿಂಗ್ಸ್ ಇರುತ್ತೆ. ಆ ಪಾರ್ಟ್ಸ್ಗಳು ಕೂಡ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಸಿಗ್ತಾ ಇದೆ. ಟಿವಿಎಸ್ ಕಂಪ್ನಿ ಓಡಿಸೋದ್ರಿಂದ ನಿಮ್ಗೆ ನಿಜವಾಗ್ಲೂ ಒಂದು ಸೇವಿಂಗ್ಸ್, ಮೈಲೇಜ್ ಅಲ್ಲೂ ಒಂದು ಒಳ್ಳೆ ಮೈಲೇಜ್ ಕೂಡ ಅಂತಾನೆ ಹೇಳ್ಬೋದು.